त्र्यम्बकं यजामहे सुगन्धं पुष्टिवर्धनं उर्वारुकमिव बन्धनात् मृत्यों रक्षीयमामृतात्। ಓಂ ನಮಃ ಶಿವಾಯ ಶಿವಾಯ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಸ್ವಾಹ ಅರ್ಪಿಸ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಎಲ್ಲ ಪೂಜಾ ಸಾಮಗ್ರಿಗಳ ಒಂದು ವ್ಯವಸ್ಥೆಯನ್ನು ಸ್ವಾಹಾದವರು ಕೊಟ್ಟಿದ್ದಾರೆ. ನಿಮಗೆ ಈ ನಂದಾದೀಪ ಉರಿಸ್ತಿರಲ್ವಾ, 24 ಗಂಟೆ 6 ಗಂಟೆ ಈ ಥರ ಕೆಲವೊಂದು ನಂದಾದೀಪ ಉರಿಸ್ತಕ್ಕಂಥದ್ದಿರುತ್ತೆ. ಕೆಲವೊಬ್ಬರು 48 ಗಂಟೆಗಳ ಕಾಲ ಉರಿಸ್ತದೆ. ನಮ್ಮಲ್ಲಿ ನಮ್ಮ ಸ್ವಾಹ ಸ್ಟೋರಲ್ಲಿ ನಿಮಗೆ ಮೌಲ್ಡೆಡ್ ತುಪ್ಪದ ಒಂದು ದೀಪ ಸಿಗ್ತದೆ. ಈ ದೀಪವನ್ನು 6 ಗಂಟೆ ಹಾಗೆ 12 ಗಂಟೆ 24 ಗಂಟೆ ಈ ರೀತಿಯಾದಂಥ ನಿಮಗೆ ಆ ಒಂದು ಸ್ವಾಹಾದವರು, ನಮ್ಮ ಸ್ವಾಹಾದವರು ತಯಾರು ಮಾಡಿದ್ದಾರೆ. ಮೆಲಗಿ ಶುದ್ಧ ತುಪ್ಪವನ್ನು ಬಳಸಿ. ನೀವು ಅದರ ಸ್ಮೆಲ್ ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಅನೇಕ ಮೋಲ್ಡೆಡ್ ಈ ವ್ಯಾಕ್ಸ್ ಎಲ್ಲ ಹಾಕಿ ಕೆಲವೊಂದು ಮಾಡಿರ್ತಕ್ಕಂಥದ್ದು ನಮ್ಮ ಮಾರ್ಕೆಟಲ್ಲಿ ಸಿಗುತ್ತೆ. ಬಟ್ ಜೆನ್ಯೂನ್ ಪ್ರಾಡಕ್ಟ್ ತುಪ್ಪದ ಆ ರೆಸಿಡ್ಯೂ ನಿಮಗೆ ಸಿಗುತ್ತೆ. ಇದು ನಿಮಗೆ ಮ್ಯಾಕ್ಸಿಮಮ್ ತುಂಬ ವರ್ತಿರ್ತಕ್ಕಂಥ ಒಂದು ಪ್ರಾಡಕ್ಟ್. ಯಾರು ಈ ಥರದ ಒಂದು ಪ್ರಾಡಕ್ಟ್ ಬೇಕಾದಲ್ಲಿ ಕೆಳಗಿನ ಒಂದು ನಮ್ಮ ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ಆ ವೆಬ್ಸೈಟ್ ಲಿಂಕ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ ನಿಮಗೆ ಆ ಪ್ರಾಡಕ್ಟ್ ಕೂಡ ಲಭ್ಯವಾಗ್ತಕ್ಕಂಥದ್ದು ಇರ್ತದೆ. ಖಂಡಿತ ಕೊಂಡ್ಕೊಳ್ಳಿ. ನಿಮಗೆ ಆ ಡಿವೈನಿಟಿ ಅಂತಕ್ಕಂಥದ್ದು ಸ್ವಾಹದಿಂದ ಸಿಗುತ್ತೆ. ಈ ದಿನ ಭಾಳ ಮುಖ್ಯವಾಗಿ ಎಲ್ಲ ರಾಶಿಯವ್ರದ್ದು ಮಾಡ್ಕೊಂಬಂದೆ. ಇವತ್ತಿನ ಕುಂಭ ರಾಶಿಯವರಿಗೆ ಶತ್ರುಗಳ್ಯಾರು, ಇದರಿಂದ ಬರ್ತಕ್ಕಂಥ ಸಮಸ್ಯೆಗಳೇನು, ಹಾಗೆ ನಷ್ಟಗಳು ಹೇಗೆ ಬರ್ತದೆ. ದ ಮೋಸ್ಟ್ ಬ್ಯೂಟಿಫುಲ್ ವಿಡಿಯೋ. ಸ್ನೇಹಿತರೆ, ಕುಂಭರಾಶಿ ವಾಯುತತ್ವ ರಾಶಿ. ಕುಂಭರಾಶಿ ಶನಿಯ ತತ್ವ, ಏಕಾದಶ ತತ್ವ ಅಂದರೆ 11ರ ಸ್ಥಾನದ ತತ್ವ. ಕುಂಭರಾಶಿಯವ್ರಿಗೆ ನೋಡಿ, ಶತ್ರು ಯಾರು, ಶತ್ರುಭಾವವನ್ನು ನೋಡ್ಕೊಂಬನ್ನಿ. ಅಲ್ಲಿ ಸೂರ್ಯ, ಚಂದ್ರ ಮತ್ತು ಕುಜ ಶತ್ರುಗಳು ಅಂತ ನೋಡಿದ್ವಿ. ನಾನು ಮೊದಲ ವಿಚಾರವಾಗಿ ಹೇಳ್ತಕ್ಕಂಥದ್ದು, ಕುಂಭರಾಶಿಯವರಿಗೆ ನಿಮ್ಮ ಮುಗ್ಧತೆ, ನಿಮ್ಮ ತಾಯ್ತನನೇ 100% ನಿಮಗೆ ಶತ್ರು, ನಷ್ಟ, ಸಮಸ್ಯೆ 100% ಸತ್ಯ. ಹಾಗಂತ ಕೋಪ ಆಗಲಿಲ್ಲ ಅಂತ ಅನ್ಕೋಬೇಡಿ. ಬಟ್ ವೆರಿ ಸ್ಟ್ರಾಂಗ್ ಎಟ್ಟು, ಎಷ್ಟು ಕೂಲಾಗಿರ್ತಾರೋ ಅಷ್ಟೇ ಕೋಪಿಷ್ಟರು. ಅನ್ಯತಃ ನಿಮಗೆ ಶತ್ರುಗಳು ಹೇಗೆ ಉದ್ಭವ ಆಗ್ತದೆ, ಯಾಕೆ ನಿಮಗೆ ಸಮಸ್ಯೆಗಳು ಕಾಡ್ತದೆ, ಯಾಕೆ ನಿಮಗೆ ನಷ್ಟಗಳಾಗ್ತದೆ, ನಾನಾ ಆ್ಯಂಗಲಿಂದ ನೋಡಬೇಕಾಗುತ್ತೆ. ತುಂಬನೇ ತಮ್ಮನ್ನು ತಾವು ಅರ್ಪಣೆಯನ್ನು ಮಾಡ್ಕೊಳ್ತೀರಿ. ಅದರಿಂದ ಸಾಲಗಳು, ನಷ್ಟಗಳು ಬರ್ತದೆ. ಅಫ್ಕೋರ್ಸ್ ನಿಮಗೆ ನೋಡಿ, ನಿಮ್ಮ ಬುದ್ಧಿನೇ, ನಿಮ್ಮ ಸಾತ್ವಿಕತೆಯೇ ನಿಮ್ಮನ್ನು ಸಮಸ್ಯೆಗೆ ಈಡು ಮಾಡಿಕೊಡೋದ್ರಲ್ಲಿ ಎರಡು ಮಾತೇ ಇಲ್ಲ. ಯಾರ್ಯಾರು ಕುಂಭರಾಶಿಯಲ್ಲಿದ್ದೀರೋ ಸರಿಯಾಗಿ ಕೇಳಿಸ್ಕೊಳ್ಳಿ. ಕುಂಭರಾಶಿಯವರು ಸ್ತ್ರೀಯರಿಂದ ಅಪಮಾನಗಳನ್ನು, ಸಾಲಗಳನ್ನು ಹೊತ್ಕೋಬೋದು, ಇದು ಅಷ್ಟೇ ಸತ್ಯ. ಅನ್ನೋನಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಕೂಡ ಇರ್ತದೆ. ನಾನು ಕುಂಭರಾಶಿ ವಿಡಿಯೋ ಮಾಡಿದ್ದೇನೆ, ನೋಡ್ಕೊಂಬನ್ನಿ, ನಿಮಗೆ ಅರ್ಥ ಆಗ್ತದೆ. ನಿಮ್ಮ ತಾಯ್ತನ ಅಂತ ಕೂಡ ಕರೆದ್ವಿ, ಮುಗ್ಧತೆ ಅಂತ ಕೂಡ ಕರೆದ್ವಿ. ಅಫ್ಕೋರ್ಸ್ ಅದರಲ್ಲಿ ಕಪಟತೆ ಇಲ್ಲ ಅಂತ ಅರ್ಥ ಅಲ್ಲ. ಅದರಲ್ಲಿ ಎಲ್ಲರನ್ನೂ ಬೇಗ ನಂಬ್ತೀರಿ. ಆ ಬೇಗ ನಂಬೋದ್ರಿಂದ ನೀವು ಖಂಡಿತವಾಗಿ 6ರ ಸ್ಥಾನದ ವೀಕ್ಷಣೆಯನ್ನು ಮಾಡಿ. 6, 8, 12 ನಷ್ಟಗಳನ್ನು ಹೇಗೆ ಬರ್ತದೆ ನಿಮಗೆ ಅನ್ನೋದು ತೋರಿಸ್ಬಿಡ್ತೀನಿ ನಿಮಗೆ. ನೋಡಿ, 6ರ ಸ್ಥಾನ ಅಲ್ಲಿ ಕಟಕ ರಾಶಿಯ ಸ್ಥಾನ, ಮನಸ್ಥಾನ. 4ರ ಸ್ಥಾನ ಅಲ್ಲಿ ಶತ್ರು ಯಾರೂ ಇಲ್ಲ, ನೋ ಬಡಿ ಕೆನ್ ಶತ್ರು. ಆದರೆ ಅಲ್ಲಿ ಶತ್ರು ಶನಿಯನ್ನು ಇಟ್ಕೋಬೋದು. 4ರ ಸ್ಥಾನ ನಿಮ್ಮ ಮುಗ್ಧತೆ. ನೀವು ಬೇಗ ನಂಬಿ, ಬೇಗ ಪ್ರೀತಿಯಲ್ಲಿ ಬಿದ್ದು, ಅನ್ಯತಃ ಒಂದು ಸಮಸ್ಯೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಪರಸ್ತ್ರೀ, ಪರಪುರುಷ, ಇವೆಲ್ಲವನ್ನು ನೋಡ್ತೇವೆ ನಾವು. ಒಂದೇ ತಿಳ್ಕೊಬೇಡಿ. ಆದರೆ ಅದು ಬೇರೆ ವಿಚಾರ ಆಗ್ತದೆ. ಬಟ್ ನಾವಿಲ್ಲಿ ಹೇಳ್ತಕ್ಕಂಥದ್ದು ಶತ್ರುಗಳು ಯಾರು, ಶತ್ರು ಹೇಗೆ ಬರ್ತಕ್ಕಂಥದ್ದು ಇರ್ತದೆ, ಇದರಿಂದ ಕಷ್ಟಗಳು ಹೇಗೆ ಬರ್ತಕ್ಕಂಥದ್ದು ಇರ್ತದೆ, ಮೋಸ ಹೇಗೆ ಹೋಗ್ತೀರಿ, ನಷ್ಟವನ್ನು ಹೇಗೆ ಅನುಭವಿಸ್ತೀರಿ. ಮೋಸ್ಟ್ ಪ್ರಾಬಬಲಿ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಬೇಗ ಮೋಸಕ್ಕೆ ಒಳಗಾಗ್ತಕ್ಕಂಥವ್ರು ಇದ್ದೀರಿ. ಇದಕ್ಕೆ ಸಾಲಗಳಾಗ್ತದೆ.
ಹೌದಲ್ವೋ? ಅಷ್ಟೇ ಸತ್ಯ ಕೂಡ. ನನ್ನ ವಿಡಿಯೋಸ್ನ ನೋಡ್ತಿದ್ರೆ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ನಿಮಗೆ ದಿಸ್ ಇಸ್ ದ ಮಿರರ್ ಆಫ್ ದ ತುಳಸಿ ಕನ್ನಡ ಚಾನಲ್. ಮಿರರ್, ದಿಸ್ ಇಸ್ ದ ಮಿರರ್. ನಿಮ್ಮನ್ನು ನೀವು ನೋಡ್ಕೊಂಡಾಗ ಅಫ್ಕೋರ್ಸ್ ಹೌದು ಸತ್ಯ. ನೋಡಿ, ಕುಂಭರಾಶಿ 6ರ ಸ್ಥಾನ ತಾಯಿ ಸ್ಥಾನ ಅಂತ ನೋಡಿದ್ವಿ. ಮದರ್ ಒಂದು ಮೆಂಟಾಲಿಟಿ ಇರ್ತಕ್ಕಂಥದ್ದು. ಇದು ಬೇಗ ನಂಬ್ತೀರಿ, ಬೇಗ ಭಾವನೆಗಳಿಗೆ ಒಳಗಾಗ್ತೀರಿ. ಆ ಭಾವನೆಗಳು ನಿಮಗೆ ಸಾಲವನ್ನಾಗಿ ಮಾಡಿಸ್ಬೋದು, ವ್ಯಾವಹಾರಿಕವಾಗಿ ಡೌನ್ ಮಾಡ್ಬೋದು, ಮನೆಯವರು ನಿಮ್ಮನ್ನು ದ್ವೇಷ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ಬೋದು, ಸಂಗಾತಿನೇ ಶತ್ರುಗಳಾಗಿ ಪರಿಣಾಮ ಬೀಳ್ಬೋದು, ಅನ್ಯತಃ ಬೇರೆಯವರನ್ನು ನಂಬಿ ನೀವು ಶತ್ರುಗಳಾಗ್ಬೋದು. ನಂಬ್ತೀರಿ ಬೇಗ ಎಲ್ಲರನ್ನು. ಆ ನಂಬಿಕೆ ಅಂತಕ್ಕಂಥ ವಿಚಾರಗಳು ಅವರಿಂದ ಮೋಸ ಹೋದಾಗ ನೀವು ಅವರಿಗೆ ಶತ್ರುಗಳಾಗಿ ಪರಿಣಾಮವನ್ನು ಬೀರ್ತೀರಿ. ಯಾರು ಕೂಡ ಶತ್ರುಗಳಾಗಿ ಇರ್ತಕ್ಕಂಥದ್ದು ಕಡಿಮೆ. ಕುಂಭರಾಶಿಯವರಿಗೆ ಅಜಾತ ಶತ್ರುಗಳು ಅಂತ ಕೂಡ ಕರೆದು, ಶತ್ರುಗಳು ಭಾಳ ಕಡಿಮೆ ಇರತಕ್ಕಂಥದ್ದು ಕುಂಭರಾಶಿಯವರಿಗೆ. ಅಫ್ಕೋರ್ಸ್ ಸತ್ಯ ಇದು ಕೂಡ. ಆದರೆ ನೋಡಿ, ನೀವು ಅತಿಯಾಗಿ ನಂಬಿರ್ತಕ್ಕಂಥವರಿಂದಲೇ ಮೋಸ ಹೋಗ್ತಕ್ಕಂಥದ್ದು ಇರ್ತದೆ. ಅಲ್ಲಿ ಅಷ್ಟಮ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡಿ. ಅಷ್ಟಮ ಸ್ಥಾನ ಯಾವುದು? ಕನ್ಯಾ ರಾಶಿ. ಶತ್ರುಭಾವ, ಅನ್ನೋನಾಗಿ ಸಮಸ್ಯೆಗಳು ನಿಮಗೆ ಗೊತ್ತೇ ಇರಲ್ಲ. ನಾನು ಇವರನ್ನು ನಂಬಿದ್ದೆ, ಇವರಿಂದ ಈ ಸಮಸ್ಯೆಗಳು ಬರುತ್ತೆ ಅಂತ ಯು ಕ್ಯಾನ್ ನಾಟ್ ಇಮ್ಯಾಜಿನ್. ಇದು 200% ಹ್ಯಾಪನ್ಡ್. 200%. ಅಲ್ಲಿ ನಷ್ಟಸ್ಥಾನವನ್ನು ವೀಕ್ಷಣೆ ಮಾಡಿ. ಯಾರು ನಷ್ಟಸ್ಥಾನ? ನಿಮ್ಮಿಂದ ನಿಮಗೆ ನಷ್ಟವನ್ನು ಮಾಡ್ಕೊಳ್ತೀರ. ಎಷ್ಟೇ ಸತ್ಯ. ಜಸ್ಟ್ ನಿಮ್ಮ ಜ್ಞಾನ ಸರಿ ಇಲ್ಲ ಅಂದರೆ ನಿಮ್ಮ ಮನಸ್ಥಿತಿ, ಎಲ್ಲರನ್ನ ಒಟ್ಟಾಗಿ ನಂಬ್ತೀರಿ. ಆ ಒಟ್ಟಾಗಿ ನಂಬಿದಾಗ ಅಲ್ಲಿ ಸಂಕಷ್ಟಗಳು ಪ್ರಾರಂಭ ಆಗುತ್ತೆ. ಆ ಶತ್ರುವಿನಿಂದ, ಆ ಸಂಕಷ್ಟಗಳಿಂದ ನಷ್ಟವನ್ನು ಅನುಭವಿಸ್ತೀರಿ. ನಿಮ್ಮನ್ನು ನೀವೇ ಕಳ್ಕೊಳ್ತೀರಿ. ಇದಷ್ಟೇ ಸತ್ಯ. ಯಾರು ಕುಂಭರಾಶಿಲಿದ್ದೀರೋ, ನಾವು ಪರಾಶರ ಅದಕ್ಕೋಸ್ಕರ ಏನು ಮಾಡಿದ್ರು, 6, 8, 12ರ ಸ್ಥಾನಗಳನ್ನು ಇಟ್ಟರು. ತ್ರಿಕ್ಸ್ಥಾನಗಳು. ದಿಸ್ ಇಸ್ ದ ಮೋಸ್ಟ್ ಡೇಂಜರಸ್ ಸ್ಥಾನಗಳು. ಯಾರು 6ರ ಸ್ಥಾನದ ದಶ ನಡೀತದೆ, ಅಷ್ಟಮ ಸ್ಥಾನದ ದಶ ನಡೀತದೆ, 12ರ ಸ್ಥಾನದ ದಶ ನಡೀತದೆ, ದೇಹಿಯಿಂದ ಸಿಕ್ ಅವರು ಆ ಒಂದು ಸ್ಥಾನ ದಶಾ ನಡೀತಾ ಇದ್ದರೆ ಖಂಡಿತವಾಗಿ ನಿಮಗೆ ಆರೋಗ್ಯ, ಸಾಲ, ಶತ್ರು ಇವೆಲ್ಲ ಇದ್ದೇ ಇರ್ತದೆ. ಅಷ್ಟಮ ಸ್ಥಾನ ಅಷ್ಟೇ ಅನ್ನೋನ್ ಆಗಿ ಕಷ್ಟಗಳು, ಅವಮಾನಗಳು, ಹಾಗೆ ಆಪರೇಷನ್ನು, ಮತ್ತೊಂದು ಹಾಸ್ಪಿಟಲ್ಲು, ಇವೆಲ್ಲ 8ರ ಸ್ಥಾನ. 12ರ ಸ್ಥಾನ ಅಷ್ಟೇ ಸೋಂಬೇರಿತನ, ಪೋಸ್ಟ್ಪೋನ್ ಮಾಡ್ತಕ್ಕಂಥ ಸ್ಥಾನ, ಅಥವಾ ನಿಮಗೆ ನಷ್ಟವನ್ನು ಮಾಡ್ತಕ್ಕಂಥ ಸ್ಥಾನ, ಇವೆಲ್ಲವನ್ನು ತೋರಿಸ್ತದೆ. ಅದಕ್ಕೋಸ್ಕರ ಕುಂಭರಾಶಿಯವರು ಸೋ ಲೇಜಿ ಪರ್ಸನ್ ಆಲ್ಸೋ. ಇಟ್ಸ್ ಅ ವೆರಿ ಲೇಜಿ ಪರ್ಸನ್. ಆ ಲೇಜಿ ಪರ್ಸನ್ನಿಂದ ಅವಕಾಶಗಳನ್ನು ಕಳ್ಕೊಳ್ತಕ್ಕಂಥದ್ದು ಇರ್ತದೆ. ಅದು ಬೇರೆ ಒಂದು ವಿಚಾರಗಳಾಗ್ತದೆ. ಬಟ್ ಕುಂಭರಾಶಿ ವಿಚಾರಗಳನ್ನು ತಗೊಂಡಾಗ ಶತ್ರುಗಳು, ನಷ್ಟಗಳು, ಅವಮಾನಗಳು, ಈ 3 ಸ್ಥಾನಗಳನ್ನು ವೀಕ್ಷಣೆ ಮಾಡಿ. ಎಚ್ಚೆತ್ಕೊಳ್ಳಿ ಸ್ವಲ್ಪ ಕುಂಭರಾಶಿಯವರು. ಬೇಗ ಸರ್ವೇ ಸಾಮಾನ್ಯವಾಗಿ ಯಾರನ್ನು ನಂಬೇಡಿ. ತುಂಬ ಸಾಫ್ಟ್ ನೇಚರಲ್ಲಿ ಮಾತಾಡ್ಬಿಡ್ತಾರೆ, ಪಟ್ಟಂತ ನಂಬಿಡ್ತೀರ ನೀವು. ನಿಮಗೆ ಹೇಗೆ ಅಂದರೆ, ಯಾವುದೇ ಒಂದು ಮನುಷ್ಯ ನಿಮ್ಮ ಬಗ್ಗೆನೇ ಆಗಲಿ, ನೀವು ಮಾಡ್ತಕ್ಕಂಥ ಕೆಲಸಗಳ ಬಗ್ಗೆ ಹೊಗಳ್ತಾ ಇದ್ದಾನೆ, ಬೇಗ ನಿಮಗೆ ನಿಮ್ಮ ಮೆಂಟಾಲಿಟಿಗೆ ಕನೆಕ್ಟಿವಿಟಿ ಆಗ್ತಾ ಇದ್ದಾನೆ ಅಂದರೆ ಬೇಗ ನಂಬಿಡ್ತೀರಿ ಅದನ್ನು. ನೋಡಿ, ನಾನು ಯಾಕಪ್ಪ ಹೇಳ್ತಿದ್ದೀನಿ ಅಂದರೆ, ಪಂಚಮ ಮತ್ತು ಅಷ್ಟಮಾಧಿಪತಿ ಯಾರು? ಬುಧ. ಸ್ನೇಹಿತರು ಮೋಸಗಳನ್ನು ಮಾಡ್ತಾರೆ. ದಿ ಮೋಸ್ಟ್ ಡೇಂಜರಸ್ ಥಿಂಗ್. ಬಿ ಕೇರ್ಫುಲ್. ಪ್ರೀತಿಯಲ್ಲಿ ಮೋಸವಾಗಿ ನಷ್ಟಗಳನ್ನು ಮಾಡ್ಕೊಳ್ತೀರಿ, ಸಾಲಗಳನ್ನು ಮಾಡ್ಕೊಳ್ತೀರಿ, ಅವಮಾನಗಳನ್ನು ಎದುರಿಸ್ಕೊಳ್ತೀರಿ. ಬೇಗ ನಂಬಿದವರೇ ಮೋಸವನ್ನು ಮಾಡ್ತಕ್ಕಂಥ, ತುಂಬ ನಂಬಿ ವ್ಯವಹಾರ ಮಾಡ್ತೀರಿ. ಆ ಸ್ನೇಹಿತರೇ ನಿಮ್ಮನ್ನು ಹಳ್ಳಕ್ಕೆ ತಳ್ತಾರೆ, ಸಾಲಗಳನ್ನು ಮಾಡಿಸ್ತಾರೆ, ಶತ್ರುಗಳಾಗಿ ಪರಿಣಾಮವನ್ನು ಬೀರ್ತಾರೆ. ಹೌದಲ್ವೋ? ಅಷ್ಟಮ ಸ್ಥಾನ ಏನಾಗ್ತದೆ, ಅಲ್ಲಿ ನಿಮಗೆ ಸಂಕಷ್ಟಗಳು, ಅವಮಾನಗಳು, ಜೀವನವೇ ಬೇಸರ ಆಗ್ತಕ್ಕಂಥದ್ದು ಇರ್ತದೆ. ಅದರಿಂದ ಕೆಲಸಗಳನ್ನು ಕಳ್ಕೊಳ್ತೀರಿ, ಹಾಲಗಳನ್ನು ಸೂಲಗಳನ್ನು ಮಾಡ್ಕೊಳ್ತೀರಿ. ಇದು ನಿಮಗೆ ನಷ್ಟಗಳು. ಯಾರು ಶತ್ರುಗಳು? ನಿಮಗೆ ನೀವೇ ಶತ್ರುಗಳಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಇರ್ತದೆ. ಅಂದರೆ ಅರ್ಥಾತ್ ನೀವು ಎಲ್ಲರನ್ನೂ ನಂಬಿ ನೀವು ನಷ್ಟಗಳನ್ನು ಮಾಡ್ಕೊಳ್ತೀರಿ ಅರ್ಥ. ಮಸ್ಟ್ ಆ್ಯಂಡ್ ಶುಡ್ ಸರಿಯಾದಂಥ ಅನಾಲಿಸಿಸ್ ತಗೊಳ್ಳಿ. ಇಲ್ಲಿಗೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಜ್ಞಾನ, ಅಂದರೆ ಬುದ್ಧಿ. ಮೋಸ್ಟ್ ಪ್ರಾಬಬ್ಲಿ ಕುಂಭ ರಾಶಿಯವರಿಗೆ ಬೇಕಾಗಿರ್ತಕ್ಕಂಥದ್ದು ಅತಿ ಮುಖ್ಯವಾಗಿ ವಿಷ್ಣುವಿನ ಯಂತ್ರವನ್ನು ಸ್ಥಾಪನೆ ಮಾಡಿಕೊಳ್ಳಿ, ಅಥವಾ ತ್ರಯಂಬಕ ಯಂತ್ರ, ಯಾವುದಾದ್ರೂ ಒಂದು. ಈ ಎರಡೂ ನಿಮಗೆ ಸನ್ಮಾರ್ಗವನ್ನು ಕೊಡ್ತದೆ. ಎಚ್ಚೆತ್ಕೊಳ್ತಕ್ಕಂಥದ್ದು, ಕಷ್ಟ ನಷ್ಟಗಳನ್ನು ಸಮಸ್ಯೆಗಳನ್ನು ಕೊಡುತ್ತೆ. ವಿಷ್ಣು ಸಹಸ್ರನಾಮ ಅಥವಾ ಇನ್ನೊಂದು ಮೋಸ್ಟ್ ಪ್ರಾಬಬಲಿ ನಾನು ಕುಂಭರಾಶಿಯವರಿಗೆ ಹಲವಾರು ವಿಚಾರಗಳನ್ನು ನಾವು ನೋಡ್ಬೋದು.
ನಿಮಗೆ ಬಗಳಾಮುಖಿ ಯಂತ್ರನೂ ಸಹಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯವನ್ನು ಕೊಡುತ್ತೆ. ಈ 3 ಯಂತ್ರಗಳಲ್ಲಿ ಯಾವುದಾದ್ರೂ ಇಟ್ಕೊಳ್ಳಿ, ಮಸ್ಟ್ ಆ್ಯಂಡ್ ಶುಡ್ ನಿಮಗೆ ನಿಮ್ಮ ಸಮಸ್ಯೆಗೆ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. ಕಷ್ಟಗಳು, ನಷ್ಟಗಳು, ಅವಮಾನಗಳು, ಸಾಲಬಾಧೆ ಇವೆಲ್ಲವನ್ನು, ಶತ್ರುಬಾಧೆಯನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಇರ್ತದೆ. ಅಫ್ಕೋರ್ಸ್ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಈ ಯಾವುದಾದ್ರೂ ಒಂದು ಯಂತ್ರಗಳನ್ನು ಕೊಂಡ್ಕೊಳ್ಳಿ, ಸಮಸ್ಯೆ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಳಿ, ಜೀವನದಲ್ಲಿ ಉತ್ಕೃಷ್ಟ ಆರೋಗ್ಯ, ಸಮಸ್ಯೆಗಳ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ನಮ್ಮ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.